ಘೀ ರೈಸ್ ಮಟನ್ ಚಾಪ್ಸ್ ರೆಡಿ ಆಗಿದೆ. ಚೆನ್ನಾಗಿದೆಯಾ? ಎಕ್ಸ್ಟ್ರಾರ್ಡಿನರಿ. ಐ ಥಿಂಕ್ ಆಫ್ಟರ್ ಮ್ಯಾರೇಜ್ ಫಾರ್ ದ ಫಸ್ಟ್ ಟೈಮ್ ಇರೋದೆಲ್ಲ ಪೂರ್ತಿ ನಮ್ಮ ಅಮ್ಮನ ರೆಸಿಪಿ. ಮಟನ್ ಚಾಪ್ಸ್ ಮತ್ತೆ ಗೀ ರೈಸ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಇದಿಷ್ಟು ಮಟನ್ ಚಾಪ್ಸಿಗೆ ಬೇಕಾಗಿರೋ ಐಟಮ್ಸ್. ಗೀ ರೈಸಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಸ್ವಲ್ಪ ಕಾಯಿ, 1/4 ಸೌಟಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಮಟನ್ ತುಂಬಾ ಟೆಂಡರ್ ಆಗಿರಬೇಕು, ಹಿಂಗಂದ ತಕ್ಷಣ ಮೆತ್ತಗೆ ಮುರಿಬೇಕು. ಈಗ ಇದನ್ನ ಕ್ಲೋಸ್ ಮಾಡಿ 2 ಕೂಗಿಸ್ಬೇಕು. ಮಟನ್ ಚಾಪ್ಸ್ ರೆಡಿ ಆಗಿದೆ, ಕೂಲ್ ಆಗ್ಬೇಕಷ್ಟೇ. ಸೊ ಇದು 2 ಕೂಗಿದ್ರೆ ಗೀ ರೈಸು ರೆಡಿ ಆಗುತ್ತೆ. ಸೊ ಇದೆರಡು ನಮ್ಮ ಅಮ್ಮನ ರೆಸಿಪಿ. ಸೊ ಶುರು ಮಾಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಕ್ಯಾಲರಿ. ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ನಾನು ಅ ಡೇ ಇನ್ ಮೈ ಲೈಫ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಆಫ್ಟರ್ ಮ್ಯಾರೇಜ್ ಫಾರ್ ದ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತ. ಬಿಕಾಸ್ ನಾವು ಇಷ್ಟು ದಿನ ದಾವಣಗೆರೆಯಲ್ಲೇ ಇದ್ವಿ, ಬೆಂಗಳೂರಿಗೆ ಬಂದಿರಲಿಲ್ಲ. ಬೆಂಗಳೂರಿಗೆ ಬಂದು 3-4 ಡೇಸ್ ಆಯಿತು ಅಷ್ಟೇ. ಇನ್ ಬಿಟ್ವೀನ್ ಬಂದು ಮನೇನ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾ ಇದ್ವಿ. ಬಟ್ ಈ 3 ಮಂತ್ಸಿಂದ ಬರೋದಕ್ಕಾಗಿರಲಿಲ್ಲ. ಸೊ ಆಫ್ಟರ್ 3 ಮಂತ್ಸ್ ಬೆಂಗಳೂರಿಗೆ ಬಂದಿದ್ದು. ಈ 3-4 ಡೇಸ್ ಕಂಪ್ಲೀಟ್ ನಾವು ಕ್ಲೀನಿಂಗಿಗೆ ಇಟ್ಬಿಟ್ಟಿದ್ವಿ. ಬಿಕಾಸ್ 3 ಮಂತ್ಸ್ ಮನೆ ಬಿಟ್ಟಿದ್ರೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ದಾವಣಗೆರೆಯಿಂದ ಹೊರಟು ಬೆಂಗಳೂರಿಗೆ ಬರೋಷ್ಟರಲ್ಲಿ ಸಾಕಾಗೋಯ್ತು. ಪೂರ್ತಿ ಟ್ರಾವೆಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಮಕ್ಕಳಂತೂ ಥ್ರೂ ಔಟ್ ದ ಜರ್ನಿ ಮಲ್ಕೊಂಡೇ ಇದ್ರು. ಕೋಕೋ ನನ್ನ ಮೇಲೆ ಮಲ್ಬಿಟ್ಟಿದ್ದ. ಸೊ ನಾನು ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಒಂದ್ಸಲ ಮನೆಗೆ ಬಂದು ಸೇರಿದ್ರೆ ಸಾಕಾಗಿತ್ತು ನಮಗೆ. ಮನೆಗೆ ಬಂದು ನೋಡಿದ್ರೆ ಮನೆ ಫುಲ್ ಧೂಳಾಗ್ಬಿಟ್ಟಿತ್ತು. ಕ್ಲೀನ್ ಮಾಡಿ ಮುಗಿಸೋಷ್ಟ್ರಲ್ಲಿ ಸಾಕಾಗೋಯ್ತು. ಬಂದಿದ್ದ ದಿನ ಅಂತೂ ನಮಗೇನು ಮಾಡೋದಕ್ಕೆ ಎನರ್ಜಿ ಇರಲಿಲ್ಲ. ಸೊ ಒಂದು ಮೂವಿ ನೋಡಿದ್ವಿ. ಮನೆ ನೋಡಿ ಯಾವ ಸ್ಥಿತಿ ಆಗಿದೆ ಅಂತ. ಕ್ಯಾಲಿಫೋರ್ನಿಯಾ ಬ್ಯೂರಿಟೋಯಿಂದ ಫುಡ್ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಮಕ್ಕಳಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು, ಪಾಪ ಮಲ್ಕೊಂಡೇ ಇದ್ದರು. ದೇವ್ರ ಮನೆ ನೋಡಿ, ದೇವ್ರ ಮನೆಯಲ್ಲಿರೋ ಫೋಟೋಸ್ನೆಲ್ಲ ತೆಗೆದು ಒರೆಸಿ ಕ್ಲೀನ್ ಮಾಡಿಡಬೇಕು. ದೇವ್ರ ಮನೆ ಒಂದು ಕ್ಲೀನ್ ಮಾಡೋದು ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಆ್ಯಕ್ಚುಲಿ ನೆನ್ನೆನೇ ಮಾಡಬೇಕಿತ್ತು, ನೆನ್ನೆ ಸ್ಯಾಟರ್ಡೇ ನೆನ್ನೆ ಮಾಡಬೇಕಿತ್ತು. ಬಟ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಸೊ ತುಂಬ ಸುಸ್ತಾಗ್ಬಿಟ್ಟಿದ್ದೆ, ಮಾಡೋಕ್ಕಾಗಲಿಲ್ಲ. ಇವತ್ತು ಅಷ್ಟೇ ವ್ಲಾಗ್ ಮಾಡಬೇಕು ಅಂತ ನಾನು ಬೆಂಗಳೂರಿಗೆ ಬಂದಿದ್ದ ದಿನದಿಂದನೇ ಪ್ಲ್ಯಾನ್ ಮಾಡ್ತಾಯಿದ್ದೆ. ಬಟ್ ಆಗುತ್ತೋ ಇಲ್ವೋ ಅಂತ ಡೌಟಲ್ಲಿತ್ತು. ಬಟ್ ಥ್ಯಾಂಕ್ ಗಾಡ್ ಆಯಿತು. ಸೊ ಐ ಥಿಂಕ್ ನಾಳೆ ಸೋಮವಾರ ಆಗಿರೋದ್ರಿಂದ ನಾಳೆ ದೇವ್ರ ಮನೆ ಪೂಜೆ ಇಟ್ಕೊಳ್ತೀನಿ. ಇವತ್ತು ಸಂಡೇ, ಸೊ ನಮ್ಮಲ್ಲಿ ಸ್ಪೆಷಲ್. ಆ್ಯಂಡ್ ಇದು ನನ್ನ ರೆಸಿಪಿ ಬುಕ್. ಇದರಲ್ಲಿ ನಮ್ಮಮ್ಮ ಹೇಳಿದೊಂದಷ್ಟು ರೆಸಿಪೀಸ್ ಇದೆ. ಆ್ಯಕ್ಚುಲಿ ನಮ್ಮಮ್ಮ ನನ್ನ ಇಷ್ಟು ಬೇಗ ಬಿಟ್ಟು ಹೋಗ್ತಾರೆ, ಈ ಥರ ಒಂದಿನ ಬರುತ್ತೆ ನಾನು ಬುಕ್ ನೋಡಿಕೊಂಡು ಅಡುಗೆ ಮಾಡೋ ದಿನ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಅವ್ರ ರೆಸಿಪಿನ ನಾನು ಬುಕ್ ನೋಡ್ಕೊಂಡು ಮಾಡೋ ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೆ, ಅಂದರೆ ಇಷ್ಟು ಬೇಗ ಬರುತ್ತೆ ಅಂತ. ಬಟ್ ಯಾವತ್ತೂ ಒಂದಿನ ನಾನು ನಮ್ಮಮ್ಮ ಸುಮ್ಮನೆ ಫ್ರೀಯಾಗಿ ಕೂತಿರುವಾಗ ನಾನು ಹೇಳ್ತಾ ಇದ್ದೆ ನಮ್ಮಮ್ಮಗೆ, ನೀವು ಮಾಡೋ ಅಡುಗೆ ನನಗೆ ಕಲಿಸ್ಕೊಡಿ, ರೆಸಿಪಿ ಹೇಳಿ ಅಂತ. ಸೊ ಅವತ್ತು ಕೂತ್ಕೊಂಡು ಒಂದಷ್ಟು ರೆಸಿಪೀಸ್ನ ಬರ್ಸ್ಕೊಂಡಿದ್ದೆ ಅವತ್ತು. ಆಮೇಲೆ ಹಾಗೆ ಟೈಮ್ ಸಿಕ್ಕಾಗೆಲ್ಲ ರೆಸಿಪೀಸ್ ಬರ್ಸ್ಕೊಳ್ತಾ ಇದ್ದೆ. ಸೊ ಇದರಲ್ಲಿರೋದೆಲ್ಲ ಪೂರ್ತಿ ನಮ್ಮಮ್ಮನ ರೆಸಿಪಿ. ಇದರಲ್ಲಿ ಯಾವ್ಯಾವ ರೆಸಿಪೀಸ್ ಇದೆಯೋ ಎಲ್ಲನೂ ಬೆಸ್ಟ್ ರೆಸಿಪೀಸ್. ಇದರಲ್ಲಿರೋ ರೆಸಿಪೀಸ್ನ ನಾನು ನಮ್ಮಮ್ಮ ಮಾಡಿದಾಗೆ ಮಾಡ್ತೀನಿ. ಬಟ್ ಇಲ್ಲದೇ ಇರೋ ರೆಸಿಪಿನ ನನ್ನ ಥರದಲ್ಲಿ ನಾನು ಮಾಡ್ತೀನಿ. ಬಟ್ ಈ ಬುಕ್ಕಲ್ಲಿರೋ ರೆಸಿಪಿ ಮಾಡಿದಾಗ ಪ್ರತಿಯೊಬ್ಬರು ಅದನ್ನು ತಿಂದವ್ರು ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಮಸಾಲ ಉಪ್ಪಿಟ್ಟು ರೆಸಿಪಿ, ಟೊಮೆಟೊ ಬಾತ್ ರೆಸಿಪಿ ಎಲ್ಲ ಯೂನಿಕ್ ರೆಸಿಪೀಸ್, ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಒಂದೊಂದು ದಿನ. ಬಟ್ ಇವತ್ತು ನಾನು ನಿಮಗೆ ಮಟನ್ ಚಾಪ್ಸ್ ಮತ್ತು ಗೀ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಮಟನ್ ಚಾಪ್ಸ್ ಜಾಸ್ತಿ ಮಸಾಲ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಗೀ ರೈಸು ಅಷ್ಟೇ. ಈ ಥರ ಯಾರೂ ಮಾಡೋದು ನಾನು ನೋಡಿಲ್ಲ ಆ್ಯಕ್ಚುಲಿ. ಇದೊಂಥರ ಯೂನಿಕ್ ಆಗಿದೆ ಈ ರೆಸಿಪಿ. ಸೊ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ತಿಂದರೆ ಡೆಫಿನೆಟ್ಲಿ ಪದೇ ಮಾಡ್ಕೊಂಡು ತಿಂತೀರಾ. ಆ್ಯಂಡ್ ಮಟನ್ ಚಾಪ್ಸ್ ಅಂತೂ ಬೇರೆ ಯಾವ ರೆಸಿಪಿನೂ ನೀವು ಟ್ರೈ ಮಾಡೋದಕ್ಕೆ ಹೋಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಮಟನ್ ಚಾಪ್ಸ್ ರೆಸಿಪಿ ಇದೆ, ಗೀ ರೈಸ್ ರೆಸಿಪಿ ಇದೆ. ಸೊ ಶುರು ಮಾಡೋಣ ಅಲ್ವಾ? ಮಟನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 1/2 ಕಿಲೋ ತರಿಸಿದ್ದೀನಿ ಅಷ್ಟೇ. ಬಿಕಾಸ್ ನಾಳೆ ಮಂಡೇ ಆಗಿರೋದ್ರಿಂದ ನಾವು ತಿನ್ನಲ್ಲ. ಆ್ಯಂಡ್ ಮಧ್ಯಾಹ್ನಕ್ಕೆ ಮಾಡ್ತಿದ್ದೀನಿ. ಸೊ 1/2 ಕಿಲೋ ತರಿಸಿದ್ದೀನಿ. ಇದು ಚಿಕನ್ ಮಕ್ಕಳಿಗೆ. ಇದಿಷ್ಟು ಮಟನ್ ಚಾಪ್ಸಿಗೆ ಬೇಕಾಗಿರೋ ಐಟಮ್ಸ್. ರುಬ್ಬೋದಕ್ಕೆ ಕಾಯಿ, ಚಕ್ಕೆ, 2 ಲವಂಗ, ಮೆಣಸು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು. ಫ್ರೈ ಮಾಡೋದಕ್ಕೆ ಈರುಳ್ಳಿನ ಹಾಕೊಳ್ತೀನಿ, ಜೊತೆಗೆ ಸ್ವಲ್ಪ ಎಣ್ಣೆ ಆ್ಯಂಡ್ ಅಫ್ಕೋರ್ಸ್ ಮಟನ್, ಉಪ್ಪು, ಅರಿಶಿನ. ಗೀ ರೈಸಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ಪುದೀನ ಸೊಪ್ಪು ಸ್ವಲ್ಪ ಹಾಕೊಂಡ್ರು ನಡೆಯುತ್ತೆ, ಇಷ್ಟೊಂದು ಬೇಕಂತೇನಿಲ್ಲ. ಇದು ಬೇ ಲೀವ್ಸ್, ತೇಜ್ ಪತ್ತ, ಪಲಾವ್ ಎಲೆ ಅಂತ ಹೇಳ್ತಾರೆ. ಮತ್ತು ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಇರುತ್ತೆ. ಮತ್ತು 2 ಲವಂಗ. ಇದು ಮರಾಠಿ ಮೂಗು, ಆಪ್ಷನಲ್. ಈರುಳ್ಳಿ. ಆ್ಯಂಡ್ ಇದು ಗೀ ರೈಸ್ ಆಗಿರೋದ್ರಿಂದ ಗೀ ಬೇಕು. ಆ್ಯಂಡ್ ಅಫ್ಕೋರ್ಸ್ ರೈಸ್, ಉಪ್ಪು, ಅರಿಶಿನ. ಫಸ್ಟಿಗೆ ಮಟನ್ ಚಾಪ್ಸಿಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ರುಬ್ಕೊಂಡು ಬರೋಣ. ಮೊದಲಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ಒಂದು 7ರಿಂದ 8 ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ಪ್ರಕಾರ ಹಾಕೊಳ್ಳಿ. ಹಾಗೆ ಕಾಯಿ
ಸ್ವಲ್ಪ ಕಾಯಿ, 2 ಚಕ್ಕೆ ಚಿಕ್ಕದು, 2 ಲವಂಗ, ಸ್ವಲ್ಪ ಮೆಣಸು, ಬೆಳ್ಳುಳ್ಳಿ ಒಂದು 10ರಿಂದ 12, ನಿಮ್ಮ ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಜೀರಿಗೆ. ಇದಿಷ್ಟನ್ನು ಹಾಕೊಂಡು ಫಸ್ಟು ಡ್ರೈ ಆಗಿ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ತೀನಿ, ಆಮೇಲೆ ನೀರು ಹಾಕೊಳ್ತೀನಿ. ನೋಡಿ ಡ್ರೈ ಆಗಿ ಒಂದ್ಸಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ವಾಟರ್ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಕುರ್ಕುಲು ತಿಂಡಿ ಯಾರು ತಿಂತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮನೇಲಿ ಒಂದು ಚಿಕ್ಕ ಪಾಪು ಇದೆ, ಅದು ಈ ಕುರ್ಕುಲು ತಿಂಡಿನೇ ಊಟ ಮಾಡಿದ ಹಾಗೆ ಮಾಡುತ್ತೆ. ಅದು ಯಾರು ಅಂತ ನಿಮಗೆ ಗೊತ್ತಾಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇದರಲ್ಲಿ ನಾನು ಮಟನ್ ಚಾಪ್ಸ್ ಮಾಡ್ತೀನಿ. ಕುಕ್ಕರ್ಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಳ್ತೀನಿ ಮಟನ್ ಚಾಪ್ಸ್ಗೆ. ನೋಡಿ, ಒಂದು ಸೌಟಲ್ಲಿ ಒಂದು ಮುಕ್ಕಾಲು ಸೌಟಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಪ್ಯೂರ್ ಕೋಕೋನಟ್ ಆಯಿಲ್ ಹಾಕ್ತಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾಯ್ತಾ ಇದ್ದ ಹಾಗೆ ಈರುಳ್ಳಿ, 1 ಈರುಳ್ಳಿ ಸಾಕು, ಅರ್ಧ kg ಇರೋದ್ರಿಂದ 1 ಈರುಳ್ಳಿ ಹಾಕೊಳ್ತಾ ಇದ್ದೀನಿ. 1 kg ಆಗಿದ್ರೆ 2 ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ಇದಕ್ಕೆ ಮಟನ್ ಆ್ಯಡ್ ಮಾಡ್ತೀನಿ. ಮಟನ್ನ ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಳ್ಬೇಕು. ಚೆನ್ನಾಗಿ ತೊಳ್ಕೊಂಡಿರೋ ಮಟನ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಒಂದು 1/2 ಟೀ ಸ್ಪೂನ್ ಸಾಕು. ಅರಿಶಿನ ಏನಕ್ಕೆ ಆ್ಯಡ್ ಮಾಡೋದು ಅಂದರೆ ಹೊಲಸು ವಾಸನೆ ಹೋಗಬೇಕು ಅಂತ. ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 2-3 ಮಿನಿಟ್ಸ್ ಸಾಕು. ಒಂದು 2-3 ಮಿನಿಟ್ಸ್ ಈ ಥರ ಮಟನ್ನ ರೋಸ್ಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮಸಾಲ ಆ್ಯಡ್ ಮಾಡ್ತೀನಿ. ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲ ಹಾಕ್ತೀನಿ. ತುಂಬ ಅಂದರೆ ತುಂಬ ಈಸಿ ಇದು ಮಾಡೋದು. ಚಾಪ್ ಮಾಡೋದಕ್ಕಿರೋದು ಬರೀ ಈರುಳ್ಳಿ ಅಷ್ಟೇ, ಬಿಟ್ಟರೆ ಇನ್ನೆಲ್ಲನೂ ರುಬ್ಕೊಂಡು ಆ್ಯಡ್ ಮಾಡೋದಷ್ಟೇ. ಆ್ಯಂಡ್ ಇದಕ್ಕೆ ನಾನು ಟೊಮ್ಯಾಟೊ ಹಾಕ್ತಾ ಇಲ್ಲ, ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲ ಇಲ್ಲ. ತುಂಬ ಕಡಿಮೆ ಮಸಾಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಮಸಾಲ ಆ್ಯಡ್ ಮಾಡಾದ್ಮೇಲೆ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಮಸಾಲದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ಅದು ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ, ಒಂದು 10-12 ಮಿನಿಟ್ಸ್ ಆಗುತ್ತೆ. ನೋಡಿ, ಈಗ ಇದಾಗಿದೆ, ಇದರ ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅದ್ರ ತಕ್ಕಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಕ್ಲೋಸ್ ಮಾಡಿ ಸ್ವಲ್ಪ ಕಲಿಸ್ಕೊಳ್ಳಿ, ಯಾಕೆಂದ್ರೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕಲ್ಲ. ಹಸಿ ವಾಸನೆ ಹೋಗಿದೆಯಾ ಅಂತ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ, ಬಿಕಾಸ್ ಆಮೇಲೆ ಹಸಿ ವಾಸನೆ ಇದ್ರೆ ಚೆನ್ನಾಗಿರಲ್ಲ. ಇಷ್ಟ ಆದಮೇಲೆ ಇದನ್ನು ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಬೇಕಷ್ಟೆ.
ಈಗ ಇದೊಂದು 12 to 15 ವಿಷಲ್ಸ್ ಕೂಗಿಸ್ತೀನಿ ನಾನು. ಬಿಕಾಸ್ ನಮಗೆ ಮಟನ್ ತುಂಬ ಟೆಂಡರ್ ಆಗಿರಬೇಕು. ಹಿಂಗಂದ ತಕ್ಷಣ ಮೆತ್ತಗೆ ಮುರಿಬೇಕು. ತುಂಬ ಗಟ್ಟಿಯಾಗಿ ಅಥವಾ ಹಾಫ್ ಬಾಯ್ಲ್ ಆಗಿದ್ರೆ ನನಗೆ ಇಷ್ಟ ಆಗಲ್ಲ. ಸೊ ಇದೊಂದು 12 to 15 ಕೂಗಿಸ್ತೀನಿ. ಸೊ ಇದನ್ನು ಈ ಸ್ಟೋವ್ಗೆ ಶಿಫ್ಟ್ ಮಾಡೋಣ. ಇಲ್ಲಿ ಗೀ ರೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಗೀ ರೈಸಿಗೆ ಕುಕ್ಕರ್ ಇಡ್ತಾ ಇದ್ದೀನಿ. ಗೀ ರೈಸ್ಗೆ ಮೊದಲಿಗೆ ನಾವು ಕೋಕೋನಟ್ ಆಯಿಲ್ ಹಾಕೋಣ. ಬೇಕಾದ್ರೆ ಕಂಪ್ಲೀಟ್ ಗೀ ಯೂಸ್ ಮಾಡ್ಬೋದು, ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 3/4 ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ. ಈಗ ಜೊತೆಗೆ ತುಪ್ಪ ಹಾಕೋಣ. ಇದು ನಂದಿನಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ನಾನು ಮಾಡಿರೋ ತುಪ್ಪನೂ ಇದೆ, ಬಟ್ ಗೀ ರೈಸ್ಗೆ ನಂದಿನಿ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ, ತುಂಬ ಜನರಸ್ ಆಗಿ ಹಾಕಿ. ಬಿಕಾಸ್ ಇದು ಗೀ ರೈಸ್ ಆಗಿರೋದ್ರಿಂದ ತುಪ್ಪದ ಫ್ಲೇವರ್ ಬರ್ತಾ ಇರಬೇಕು. ನಾನು ನೋಡೋಣ ಎಷ್ಟು ಹಾಕ್ತೀನಿ ಅಂತ. 1 2 3 4 ಐ ಥಿಂಕ್ ಸದ್ಯಕ್ಕೆ ಇಷ್ಟು ಸಾಕು. 4 ಸ್ಪೂನ್ಸ್ ಗೀ ಹಾಕಿದ್ದೀನಿ. ನಾವು ಮನೇಲಿ ನಾನು ಬೆಣ್ಣೆ ಕಾಯಿಸಿರೋ ತುಪ್ಪನೇ ತಿನ್ನೋದು. ಈ ತುಪ್ಪ ನಾವು ಕೋಕೋ ಮಿಲ್ಕಿಗೆ ಅಂತ ತರಿಸಿರೋದು. ಬಿಕಾಸ್ ನಾನು ಕಾಯಿಸಿರೋ ತುಪ್ಪಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀನಿ, ಸೊ ಅದನ್ನು ಕೋಕೋ ಮಿಲ್ಕಿಗೆ ಕೊಡಬಾರ್ದು. ಅದಕ್ಕೋಸ್ಕರ ಈ ತುಪ್ಪ ಸಪ್ರೇಟಾಗಿ ತರಿಸಿರ್ತೀವಿ. ಈಗ ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನು ಫಸ್ಟಿಗೆ ಬೇ ಲೀವ್ಸ್ ಹಾಕ್ತಾ ಇದ್ದೀನಿ, ಪಲಾವ್ ಎಲೆ, ಆಮೇಲೆ ಲವಂಗ, ಇದು ಮರಾಠಿ ಮೊಗ್ಗು ಆಪ್ಷನಲ್, ಮತ್ತು ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ನಾನು ಇಷ್ಟೆಲ್ಲ ಇನ್ನೂ ತುಂಬ ಹಾಕ್ತೀನಿ, ಬಟ್ ಇವತ್ತು ಇಷ್ಟೇ ಬಿಡ್ಸೋಕ್ಕಾಗಿದ್ದು ನನ್ನ ಕೈಲಿ, ಅದಕ್ಕೆ ಇಷ್ಟ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಕೂಗ್ತಾ ಇದೆ, ಆಗಲೇ 4 ಕೂಗ್ತು. ಈಗ ಇದಕ್ಕೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಮತ್ತು ಪುದೀನ ಸೊಪ್ಪು ಒಟ್ಟಿಗೆ ಹಾಕ್ತೀನಿ. ಪುದೀನ ಸೊಪ್ಪು ಹಾಕೋದು ಫ್ಲೇವರ್ಗೆ, ಇಷ್ಟೊಂದು ಹಾಕ್ಬೇಕಂತೇನಿಲ್ಲ, ಸ್ವಲ್ಪ ಹಾಕಿದ್ರು ನಡೆಯುತ್ತೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನೀವು ರೈಸ್ ಎಷ್ಟು ತಗೊಳ್ತೀರೋ ಅದ್ರ ಪ್ರಮಾಣದ ಮೇಲೆ ವಾಟರ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಈ ಥರ ಕಪ್ಪಲ್ಲಿ 1/4 ಕಪ್ ರೈಸ್ ತಗೋತೀನಿ, ಅದಕ್ಕೋಸ್ಕರ 3.5 ಕಪ್ ವಾಟರ್. ಹಾಗಾಗಿ 3.5 ಕಪ್ ವಾಟರ್ ಆ್ಯಡ್ ಮಾಡ್ತೀನಿ. ಈಗ ರೈಸ್ನ ತೊಳ್ಕೊಳ್ಳೋಣ. ಈಗ ಮಟನ್ ಚಾಪ್ಸ್ ಆಗಿದೆ, ಆಫ್ ಮಾಡ್ತಾ ಇದ್ದೀನಿ. ಅದು ಕೂಲ್ ಆಗಿ. ರೈಸ್ ತೊಳ್ಕೊಂಡಿದ್ದಾಯ್ತು. ರೈಸ್ನ ಮೇಕ್ ಶೋರ್ ಯು ವಾಶ್ ಇಟ್ ನೀಟ್ಲಿ ಅಟ್ಲೀಸ್ಟ್ 3 to 4 ಟೈಮ್ಸ್. ಅದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಸೊ ಈಗ ಕುಕ್ಕರ್ಗೆ ರೈಸ್ ಆ್ಯಡ್ ಮಾಡ್ತೀನಿ. ಒಂದು 3/4 ಗ್ಲಾಸ್ ತೊಗೊಂಡಿದ್ದೀನಿ, ನಾನು ತೋರಿಸಿದ್ನಲ್ಲ ಈ ಗ್ಲಾಸಲ್ಲಿ 1/3 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು 3.5 ಗ್ಲಾಸ್ ಅಷ್ಟು ನೀರು ಹಾಕಿದೆ. ರೈಸ್ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೇವೆ ಕಲರ್ಗೆ. ಸ್ವಲ್ಪ ಜೊತೆಗೆ ಸ್ವಲ್ಪ ಉಪ್ಪು. ನಾನಿಲ್ಲಿ ಪಿಂಕ್ ಸಾಲ್ಟ್ ಹಾಕ್ತಿದ್ದೀನಿ.
ನೋಡಿ, 1/2 ಟೀ ಸ್ಪೂನ್ ಹಾಕ್ತೆ. ಈಗ ಇನ್ನೊಂದು 1/2 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದನ್ನು ಕ್ಲೋಸ್ ಮಾಡಿ 2 ಕೂಗಿಸ್ಬೇಕು. ಮಟನ್ ಚಾಪ್ಸ್ ರೆಡಿ ಆಗಿದೆ, ಕೂಲ್ ಆಗಬೇಕಷ್ಟೇ. ಸೊ ಇದು 2 ಕೂಗಿದ್ರೆ ಗೀ ರೈಸು ರೆಡಿ ಆಗುತ್ತೆ. ಗೀ ರೈಸ್ ರೆಡಿ ಮಾಡಿದ್ಮೇಲೆ ಈ ಚಿಕನಲ್ಲಿ ನಾನು ಮಕ್ಕಳಿಗೆ ಏನಾದರೂ ಮಾಡ್ತೀನಿ. ಮಟನ್ ಚಾಪ್ಸ್ ರೆಡಿ ಆಗಿದೆ, ನೋಡೋಣ. ವಾವ್, ಇದು ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ. ಇವಾಗ ನಾನು ತಿಂದ್ಬಿಟ್ಟು ನಿಮಗೆ ಹೇಳ್ತೀನಿ. ಗೀ ರೈಸು ರೆಡಿ ಆಗಿದೆ. ಗೀ ರೈಸ್ ಹೇಗಾಗಿದೆ ಅಂತ ಚೆಕ್ ಮಾಡೋಣ. ಬಿಸಿ ಇದೆ, ತುಂಬ ಬಿಸಿ. ಎಷ್ಟು ಚೆನ್ನಾಗಿದೆ ನೋಡಿ ಗೀ ರೈಸ್. ಗೀ ರೈಸ್ ಮಟನ್ ಚಾಪ್ಸ್ ರೆಡಿ ಆಗಿದೆ. ಈಗ ಇದನ್ನು ತಿಂದು ಹೇಗಿದೆ ಅಂತ ಹೇಳ್ತೀನಿ. ನೀರು ತಿಂದ್ಬಿಟ್ಟು ಹೇಳಿ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಎಕ್ಸ್ಟ್ರಾರ್ಡಿನರಿ, ಸಖತ್ತಾಗಿದೆ. ಥ್ಯಾಂಕ್ ಯು. ಬ್ಯಾಟಿಂಗ್ ಶುರು ಮಾಡೋಣ. ಫಸ್ಟು ಮಟನ್ ಚಾಪ್ಸ್ ಹಾಕ್ಕೊಳ್ತೀನಿ ಪ್ಲೇಟ್ಗೆ. ತುಂಬ ಬಿಸಿ ಇದೆ. ತುಂಬ ದಿನ ಆಗಿತ್ತು ನಾನು ಗೀ ರೈಸ್ ತಿಂದು. ಮಟನ್ ಚಾಪ್ಸ್ ಅಂತೂ ಮಾಡ್ಕೊಳ್ತಾನೆ ಇದ್ದೆ, ಬಟ್ ಗೀ ರೈಸ್ ತಿಂದು ತುಂಬ ದಿನ ಆಗಿತ್ತು. ಸೊ ಲೆಟ್ಸ್ ಟ್ರೈ. ಮಟನ್ ಚಾಪ್ಸ್ ಆ್ಯಂಡ್ ಗೀ ರೈಸ್ ತುಂಬ ಒಳ್ಳೆ ಕಾಂಬಿನೇಷನ್. ಅಮೃತ, ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಈ ಗೀ ರೈಸ್, ಈ ಮಟನ್ ಚಾಪ್ಸ್ ಟ್ರೈ ಮಾಡಿ ತಿಂದು ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಐ ಆಮ್ ಶ್ಯೂರ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಒಂದ್ಸಲ ಟ್ರೈ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದೆರಡು ನಮ್ಮ ಅಮ್ಮನ ರೆಸಿಪಿ, ಮಟನ್ ಚಾಪ್ಸ್ ಆ್ಯಂಡ್ ಗೀ ರೈಸ್. ನಾನೀಗ ಇದನ್ನು ತಿಂದು ಮುಗಿಸ್ಬೇಕು. ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಹಾಗೆ ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ಬೇಕು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಈ ಬುಕ್ಕಲ್ಲಿದ್ದರೆ ಅದನ್ನೇ ತೋರಿಸ್ತೀನಿ, ಇಲ್ಲಾಂದರೆ ನಾನು ಹೇಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಸೊ ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು so much for watching. Stay tuned for my next one. Until then, please do take care of yourselves. Much love.